ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಬುರ್ಡೆ ಗ್ಯಾಂಗ್ನ ಮತ್ತಷ್ಟು ಷಡ್ಯಂತ್ರವನ್ನ ಎಕ್ಸ್ಪೋಸ್ ಮಾಡಲಾಗಿದೆ. ಧರ್ಮಾಧಿಕಾರಿಗಳ ಕ್ಷಮೆ ಕೇಳ್ತಾರಾ ಸುಜಾತಾ ಭಟ್? ನಿನ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಮಾತನಾಡ್ತಾ ಇದ್ರು. ತನ್ನನ್ನ ಸೂತ್ರಧಾರಿಗಳು ಪಾತ್ರಧಾರಿಯನ್ನಾಗಿ ಬಳಸಿಕೊಂಡ್ರು. ಇನ್ನೂ ಸಾಕಷ್ಟು ವಿಚಾರಗಳನ್ನ ಸುಜಾತಾ ಭಟ್ ಹೊರಗೆಡವಿದ್ದಾರೆ. ಬುರ್ಡೆ ಗ್ಯಾಂಗ್ನ ಸಾಕಷ್ಟು ರಹಸ್ಯಗಳನ್ನ ಸುಜಾತಾ ಭಟ್ ಹೊರಗೆಡವಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಬುರ್ಡೆ ಗ್ಯಾಂಗ್ ಇನ್ನೂ ಏನೇನ್ ಮಾಡಕ್ ಹೊರಟಿತ್ತು, ಇನ್ನು ಯಾವ್ಯಾವ ರೀತಿ ಷಡ್ಯಂತ್ರವನ್ನ ಮಾಡಿದ್ರು, ಧರ್ಮಾಧಿಕಾರಿಗಳ ಕ್ಷಮೆ ಕೇಳ್ತಾರಾ ಸುಜಾತಾ ಭಟ್? ಅನನ್ಯ ಅಸತ್ಯದ ಬಳಿಕ ಬುರ್ಡೆ ಪಿತೂರಿ ಯಾವ್ಯಾವ ರೀತಿನಲ್ಲಿ ನಡೀತಾ ಇತ್ತು ಅನ್ನೋದು ಬಯಲಾಗಿದೆ. ಮಹಾಭಾರತದಲ್ಲಿ, ನಮ್ಮ ರಿಪಬ್ಲಿಕ್ ಕನ್ನಡ ಮಹಾಭಾರತದಲ್ಲಿ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಹೋಗಿದ್ದಾರೆ. ತಲೆ ಬುರ್ಡೆ ಕೇಸ್ನಲ್ಲಿ ನಾನು ಕೇವಲ ಪಾತ್ರಧಾರಿ ಅಷ್ಟೇ, ನಾನು ಯಾವುದೇ ಬುರ್ಡೆ ಕಥೆ ನಾನ್ ಬರ್ದಿಲ್ಲ ಹಾಗಂತ ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಹೇಳಿದ್ರು. ಪಾತ್ರವನ್ನಷ್ಟೇ ನಾನು ಮಾಡಿ ಹೀಗೀಗ್ ಮಾಡು ಅಂತ ಹೇಳ್ಕೊಡ್ತಾ ಹೋದ್ರು, ನಾನು ಹಾಗಾಗಿ ಮಾಡಿದೆ ಅಷ್ಟೇ ಅಂತ. ಸೂತ್ರಧಾರರು ಬೇರೆ ಇದ್ದಾರೆ. ನನ್ನ ಸ್ವಾಭಿಮಾನವನ್ನ, ನನ್ನ ಕಷ್ಟವನ್ನ ದುರ್ಬಳಕೆ ಮಾಡಿಕೊಂಡ್ರು ಅಂತ ಸುಜಾತಾ ಭಟ್ ಈ ಬುರ್ಡೆ ಗ್ಯಾಂಗ್ ವಿರುದ್ಧ ಆರೋಪ ಮಾಡಿದ್ದಾರೆ. ತಲೆಬುರ್ಡೆ ಕೇಸ್ನಲ್ಲಿ ನನ್ನದು ಕಥೆ ಚಿತ್ರಕಥೆ ಅಲ್ಲ, ಬದಲಾಗಿ ನಾನು ಕೇವಲ ಪಾತ್ರಧಾರಿ ಅಷ್ಟೇ, ನನ್ನನ್ನ ಬಳಸಿಕೊಂಡ್ರು ಅಂತ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಅನನ್ಯ ಭಟ್ ಅನ್ನೋ ಒಂದು ಹೆಸರು ಹೆಂಗಾಗೋಯ್ತು ಅಂತಂದ್ರೆ, MBBS ಓದ್ತಾ ಇದ್ರಂತೆ. ಪಾಪ ಕಷ್ಟಪಟ್ಟು ಕೋಲ್ಕತ್ತಾದಲ್ಲೆಲ್ಲೋ ಕೆಲಸ ಮಾಡ್ಕೊಂಡು ಈ ಬಡತಾಯಿ ಮಗಳನ್ನ MBBS ಕಲಿಸ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿರಬಹುದು, ಆಕೆ ಮಿಸ್ಸಿಂಗ್ ಆಗಿರಬಹುದು. ಈ ಕತೆ ಬರ್ದವ್ರು ಯಾರು? ಯಾಕಂದ್ರೆ ಜನ ನಿಮ್ಮನ್ನ ದೂಷಿಸ್ತಾ ಇದ್ದಾರೆ, ಸುಜಾತಾ ಭಟ್ ಅವರೇ ಬರ್ದಿರೋ ಸುಳ್ಳು ಕತೆ ಇದು ಅಂತ ಹೇಳಿ. ನಾನು ಕತೆ ಬರ್ದಿಲ್ಲ. ನನ್ನ ಕತೆ ಬರೆಯಕ್ಕೆ ನನಗೆ ಅಷ್ಟೊಂದು ಇದಿಲ್ಲ. ನನ್ನ ಕತೆ ನನ್ನನ್ನ ಪಾತ್ರಧಾರಿಯನ್ನಾಗಿ ಮಾಡಿದ್ದಾರೆ. ಸೂತ್ರ ಬೇರೆಯವರು, ಬರೀ ಪಾತ್ರ ಮಾತ್ರ ನಂದು ಇಲ್ಲಿ. ನನ್ನ ಒಂದು ಮನುಷ್ಯತ್ವ, ನನ್ನ ಒಂದು ಮಾನವೀಯತೆ, ನನ್ನ ಒಂದು ಸ್ವಾಭಿಮಾನವನ್ನ ಇವರೆಲ್ಲ ನನ್ನ ಒಂದು ಇದನ್ನೇ ಜೀವನವನ್ನೇ ದುರುಪಯೋಗ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇಷ್ಟನ್ನ ನಾನು ಹೇಳ್ಬೋದು. ಯಾರು ಹಾಗಾದ್ರೆ? ಅನನ್ಯ ಅದೇ ಹೇಳಿದ್ನಲ್ಲ, ಶಿವಶಂಕರ್ ಅಂತ ಹೇಳಿದ್ನಲ್ವಾ. ಇದಾರ ಅವ್ರು? ಇವಾಗಿದ್ದಾರೆ? ಅವ್ರಿಲ್ಲ ಇವಾಗ. ಅವ್ರಿಲ್ಲ, ಆ ವ್ಯಕ್ತಿ ಇಲ್ಲ. ಅನನ್ಯ ಭಟ್ ಅನ್ನೋ ಒಂದು ಹೆಸರು ಹೆಂಗಾಗೋಯ್ತು ಅಂತಂದ್ರೆ, MBBS ಓದ್ತಾ ಇದ್ರಂತೆ. ಪಾಪ ಕಷ್ಟಪಟ್ಟು ಮಾಡ್ಕೊಂಡು ಈ ಬಡತಾಯಿ ಮಗಳನ್ನ MBBS ಕಲಿಸ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿರಬಹುದು, ಆಕೆ ಮಿಸ್ಸಿಂಗ್ ಆಗಿರಬಹುದು. ಈ ಕತೆ ಬರ್ದವ್ರು ಯಾರು? ಯಾಕಂದ್ರೆ ಜನ ನಿಮ್ಮನ್ನ ದೂಷಿಸ್ತಾ ಇದ್ದಾರೆ, ಸುಜಾತಾ ಭಟ್ ಅವರೇ ಬರ್ದಿರೋ ಸುಳ್ಳು ಕತೆ ಇದು ಅಂತ ಹೇಳಿ. ನಾನು ಕತೆ ಬರ್ದಿಲ್ಲ. ನನ್ನ ಕತೆ ಬರೆಯಕ್ಕೆ ನನಗೆ ಅಷ್ಟೊಂದು ಇದಿಲ್ಲ. ನನ್ನ ಕತೆ ನನ್ನನ್ನ ಪಾತ್ರಧಾರಿಯನ್ನಾಗಿ ಮಾಡಿದ್ದಾರೆ. ಸೂತ್ರ ಬೇರೆಯವರು, ಬರೀ ಪಾತ್ರ ಮಾತ್ರ ನಂದು ಇಲ್ಲಿ. ನನ್ನ ಒಂದು ಮನುಷ್ಯತ್ವ, ನನ್ನ ಒಂದು ಮಾನವೀಯತೆ, ನನ್ನ ಒಂದು ಸ್ವಾಭಿಮಾನವನ್ನ ಇವರೆಲ್ಲ ನನ್ನ ಒಂದು ಇದನ್ನೇ ಜೀವನವನ್ನೇ ದುರುಪಯೋಗ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇಷ್ಟನ್ನ ನಾನು ಹೇಳ್ಬೋದು. ಯಾರು ಹಾಗಾದ್ರೆ? ಅನನ್ಯ ಅದೇ ಹೇಳಿದ್ನಲ್ಲ, ಶಿವಶಂಕರ್ ಅಂತ ಹೇಳಿದ್ನಲ್ವಾ. ಇದಾರ ಅವ್ರು? ಇವಾಗಿದ್ದಾರೆ? ಅವ್ರಿಲ್ಲ ಇವಾಗ. ಅವ್ರಿಲ್ಲ. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಬುರ್ಡೆ ಗ್ಯಾಂಗ್ನ ಮತ್ತಷ್ಟು ಷಡ್ಯಂತ್ರವನ್ನ ಎಕ್ಸ್ಪೋಸ್ ಮಾಡಲಾಗಿದೆ. ಧರ್ಮಾಧಿಕಾರಿಗಳ ಕ್ಷಮೆ ಕೇಳ್ತಾರಾ ಸುಜಾತಾ ಭಟ್? ನಿನ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಮಾತನಾಡ್ತಾ ಇದ್ರು. ತನ್ನನ್ನ ಸೂತ್ರಧಾರಿಗಳು ಪಾತ್ರಧಾರಿಯನ್ನಾಗಿ ಬಳಸಿಕೊಂಡ್ರು. ಇನ್ನೂ ಸಾಕಷ್ಟು ವಿಚಾರಗಳನ್ನ ಸುಜಾತಾ ಭಟ್ ಹೊರಗೆಡವಿದ್ದಾರೆ. ಬುರ್ಡೆ ಗ್ಯಾಂಗ್ನ ಸಾಕಷ್ಟು ರಹಸ್ಯಗಳನ್ನ ಸುಜಾತಾ ಭಟ್ ಹೊರಗೆಡವಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಬುರ್ಡೆ ಗ್ಯಾಂಗ್ ಇನ್ನೂ ಏನೇನ್ ಮಾಡಕ್ ಹೊರಟಿತ್ತು, ಇನ್ನು ಯಾವ್ಯಾವ ರೀತಿ ಷಡ್ಯಂತ್ರವನ್ನ ಮಾಡಿದ್ರು, ಧರ್ಮಾಧಿಕಾರಿಗಳ ಕ್ಷಮೆ ಕೇಳ್ತಾರಾ ಸುಜಾತಾ ಭಟ್? ಅನನ್ಯ ಅಸತ್ಯದ ಬಳಿಕ ಬುರ್ಡೆ ಪಿತೂರಿ ಯಾವ್ಯಾವ ರೀತಿನಲ್ಲಿ
ನಡೀತಾ ಇತ್ತು ಅನ್ನೋದು ಬಯಲಾಗಿದೆ. ಮಹಾಭಾರತದಲ್ಲಿ, ನಮ್ಮ ರಿಪಬ್ಲಿಕ್ ಕನ್ನಡ ಮಹಾಭಾರತದಲ್ಲಿ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಹೋಗಿದ್ದಾರೆ. ತಲೆ ಬುರುಡೆ ಕೇಸ್ನಲ್ಲಿ ನಾನು ಕೇವಲ ಪಾತ್ರಧಾರಿ ಅಷ್ಟೇ, ನಾನು ಯಾವುದೇ ಬುರುಡೆ ಕಥೆ ನಾನ್ ಬರ್ದಿಲ್ಲ ಹಾಗಂತ ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಹೇಳಿದ್ರು. ಪಾತ್ರವನ್ನಷ್ಟೇ ನಾನು ಮಾಡಿ ಹೀಗೀಗ್ ಮಾಡು ಅಂತ ಹೇಳ್ಕೊಡ್ತಾ ಹೋದ್ರು, ನಾನು ಹಾಗಾಗಿ ಮಾಡಿದೆ ಅಷ್ಟೇ ಅಂತ. ಸೂತ್ರಧಾರರು ಬೇರೆ ಇದ್ದಾರೆ. ನನ್ನ ಸ್ವಾಭಿಮಾನವನ್ನ, ನನ್ನ ಕಷ್ಟವನ್ನ ದುರ್ಬಳಕೆ ಮಾಡಿಕೊಂಡ್ರು ಅಂತ ಸುಜಾತಾ ಭಟ್ ಈ ಬುರುಡೆ ಗ್ಯಾಂಗ್ ವಿರುದ್ಧ ಆರೋಪ ಮಾಡಿದ್ದಾರೆ. ತಲೆಬುರುಡೆ ಕೇಸ್ನಲ್ಲಿ ನನ್ನದು ಕಥೆ ಚಿತ್ರಕಥೆ ಅಲ್ಲ, ಬದಲಾಗಿ ನಾನು ಕೇವಲ ಪಾತ್ರಧಾರಿ ಅಷ್ಟೇ, ನನ್ನನ್ನ ಬಳಸಿಕೊಂಡ್ರು ಅಂತ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಅನನ್ಯ ಭಟ್ ಅನ್ನೋ ಒಂದು ಹೆಸರು ಹೆಂಗಾಗೋಯ್ತು ಅಂತಂದ್ರೆ MBBS ಓದ್ತಾ ಇದ್ರಂತೆ. ಪಾಪ ಕಷ್ಟಪಟ್ಟು ಕೋಲ್ಕತ್ತಾದಲ್ಲೆಲ್ಲೋ ಕೆಲಸ ಮಾಡ್ಕೊಂಡು ಈ ಬಡತಾಯಿ ಮಗಳನ್ನ MBBS ಕಲಿಸ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿರಬಹುದು, ಆಕೆ ಮಿಸ್ಸಿಂಗ್ ಆಗಿರಬಹುದು. ಒಂದು ನಿಮಿಷ, ಈ ಕತೆ ಬರ್ದವ್ರು ಯಾರು? ಯಾಕಂದ್ರೆ ಜನ ನಿಮ್ಮನ್ನ ದೂಷಿಸ್ತಾ ಇದ್ದಾರೆ, ಸುಜಾತಾ ಭಟ್ ಅವರೇ ಬರ್ದಿರೋ ಸುಳ್ಳು ಕತೆ ಇದು ಅಂತ ಹೇಳಿ. ನಾನು ಕತೆ ಬರ್ದಿಲ್ಲ. ನನ್ನ ಕತೆ ಬರೆಯಕ್ಕೆ ನನಗೆ ಅಷ್ಟೊಂದು ಇದಿಲ್ಲ. ನನ್ನ ಕತೆ ನನ್ನನ್ನ ಪಾತ್ರಧಾರಿಯನ್ನಾಗಿ ಮಾಡಿದ್ದಾರೆ. ಸೂತ್ರ ಬೇರೆಯವರು, ಬರೀ ಪಾತ್ರ ಮಾತ್ರ ನಂದು ಇಲ್ಲಿ. ನನ್ನ ಒಂದು ಮನುಷ್ಯತ್ವ, ನನ್ನ ಒಂದು ಮಾನವೀಯತೆ, ನನ್ನ ಒಂದು ಸ್ವಾಭಿಮಾನವನ್ನ ಇವರೆಲ್ಲ ನನ್ನ ಒಂದು ಇದನ್ನೇ ಜೀವನವನ್ನೇ ದುರುಪಯೋಗ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇಷ್ಟನ್ನ ನಾನು ಹೇಳ್ಬೋದು. ಯಾರು ಹಾಗಾದ್ರೆ? ಅನನ್ಯ ಅದೇ ಹೇಳಿದ್ನಲ್ಲ, ಶಿವಶಂಕರ್ ಅಂತ ಹೇಳಿದ್ನಲ್ವಾ. ಇದಾರ ಅವ್ರು ಇವಾಗ? ಇದಾರ? ಅವ್ರಿಲ್ಲ ಇವಾಗ. ಅವ್ರಿಲ್ಲ, ಆ ವ್ಯಕ್ತಿ ಇಲ್ಲ. ಅನನ್ಯ ಭಟ್ ಅನ್ನೋ ಒಂದು ಹೆಸರು ಹೆಂಗಾಗೋಯ್ತು ಅಂತಂದ್ರೆ MBBS ಓದ್ತಾ ಇದ್ರಂತೆ. ಪಾಪ ಕಷ್ಟಪಟ್ಟು ಮಾಡ್ಕೊಂಡು ಈ ಬಡತಾಯಿ ಮಗಳನ್ನ MBBS ಕಲಿಸ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿರಬಹುದು, ಆಕೆ ಮಿಸ್ಸಿಂಗ್ ಆಗಿರಬಹುದು. ಒಂದು ನಿಮಿಷ, ಈ ಕತೆ ಬರ್ದವ್ರು ಯಾರು? ಯಾಕಂದ್ರೆ ಜನ ನಿಮ್ಮನ್ನ ದೂಷಿಸ್ತಾ ಇದ್ದಾರೆ, ಸುಜಾತಾ ಭಟ್ ಅವರೇ ಬರ್ದಿರೋ ಸುಳ್ಳು ಕತೆ ಇದು ಅಂತ ಹೇಳಿ. ನಾನು ಕತೆ ಬರ್ದಿಲ್ಲ. ನನ್ನ ಕತೆ ಬರೆಯಕ್ಕೆ ನನಗೆ ಅಷ್ಟೊಂದು ಇದಿಲ್ಲ. ನನ್ನ ಕತೆ ನನ್ನನ್ನ ಪಾತ್ರಧಾರಿಯನ್ನಾಗಿ ಮಾಡಿದ್ದಾರೆ. ಸೂತ್ರ ಬೇರೆಯವರು, ಬರೀ ಪಾತ್ರ ಮಾತ್ರ ನಂದು ಇಲ್ಲಿ. ನನ್ನ ಒಂದು ಮನುಷ್ಯತ್ವ, ನನ್ನ ಒಂದು ಮಾನವೀಯತೆ, ನನ್ನ ಒಂದು ಸ್ವಾಭಿಮಾನವನ್ನ ಇವರೆಲ್ಲ ನನ್ನ ಒಂದು ಇದನ್ನೇ ಜೀವನವನ್ನೇ ದುರುಪಯೋಗ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇಷ್ಟನ್ನ ನಾನು ಹೇಳ್ಬೋದು. ಯಾರು ಹಾಗಾದ್ರೆ? ಅನನ್ಯ ಅದೇ ಹೇಳಿದ್ನಲ್ಲ, ಶಿವಶಂಕರ್ ಅಂತ ಹೇಳಿದ್ನಲ್ವಾ. ಇದಾರ ಅವ್ರು ಇವಾಗ? ಇದಾರ? ಅವ್ರಿಲ್ಲ ಇವಾಗ. ಅವ್ರಿಲ್ಲ. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್. ಬುರುಡೆ ಗ್ಯಾಂಗ್ ನ ಮತ್ತಷ್ಟು ಷಡ್ಯಂತ್ರವನ್ನ ಎಕ್ಸ್ಪೋಸ್ ಮಾಡಲಾಗಿದೆ. ಧರ್ಮಾಧಿಕಾರಿಗಳ ಕ್ಷಮೆ ಕೇಳ್ತಾರ ಸುಜಾತಾ ಭಟ್. ನಿನ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಮಾತನಾಡ್ತಾ ಇದ್ರು, ತನ್ನನ್ನ ಸೂತ್ರಧಾರಿಗಳು ಪಾತ್ರಧಾರಿಯನ್ನಾಗಿ ಬಳಸಿಕೊಂಡ್ರು. ಇನ್ನೂ ಸಾಕಷ್ಟು ವಿಚಾರಗಳನ್ನ ಸುಜಾತಾ ಭಟ್ ಹೊರಗೆಡವಿದ್ದಾರೆ. ಬುರುಡೆ ಗ್ಯಾಂಗ್ನ ಸಾಕಷ್ಟು ರಹಸ್ಯಗಳನ್ನ ಸುಜಾತಾ ಭಟ್ ಹೊರಗೆಡವಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್. ಬುರುಡೆ ಗ್ಯಾಂಗ್ ಇನ್ನೂ ಏನೇನ್ ಮಾಡಕ್ ಹೊರಟಿತ್ತು, ಇನ್ನು ಯಾವ್ಯಾವ ರೀತಿ ಷಡ್ಯಂತ್ರವನ್ನ ಮಾಡಿದ್ರು, ಧರ್ಮಾಧಿಕಾರಿಗಳ ಕ್ಷಮೆ ಕೇಳ್ತಾರ ಸುಜಾತಾ ಭಟ್. ಅನನ್ಯ ಅಸತ್ಯದ ಬಳಿಕ ಬುರುಡೆ ಪಿತೂರಿ ಯಾವ್ಯಾವ ರೀತಿನಲ್ಲಿ ನಡೀತಾ ಇತ್ತು ಅನ್ನೋದು ಬಯಲಾಗಿದೆ. ಮಹಾಭಾರತದಲ್ಲಿ, ನಮ್ಮ ರಿಪಬ್ಲಿಕ್ ಕನ್ನಡ ಮಹಾಭಾರತದಲ್ಲಿ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಹೋಗಿದ್ದಾರೆ. ತಲೆ ಬುರುಡೆ ಕೇಸ್ನಲ್ಲಿ ನಾನು ಕೇವಲ ಪಾತ್ರಧಾರಿ ಅಷ್ಟೇ, ನಾನು ಯಾವುದೇ ಬುರುಡೆ ಕಥೆ ನಾನ್ ಬರ್ದಿಲ್ಲ ಹಾಗಂತ ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಹೇಳಿದ್ರು. ಪಾತ್ರವನ್ನಷ್ಟೇ ನಾನು ಮಾಡಿ ಹೀಗೀಗ್ ಮಾಡು ಅಂತ ಹೇಳ್ಕೊಡ್ತಾ ಹೋದ್ರು, ನಾನು ಹಾಗಾಗಿ ಮಾಡಿದೆ ಅಷ್ಟೇ ಅಂತ. ಸೂತ್ರಧಾರರು ಬೇರೆ ಇದ್ದಾರೆ. ನನ್ನ ಸ್ವಾಭಿಮಾನವನ್ನ, ನನ್ನ ಕಷ್ಟವನ್ನ ದುರ್ಬಳಕೆ ಮಾಡಿಕೊಂಡ್ರು ಅಂತ ಸುಜಾತಾ ಭಟ್ ಈ ಬುರುಡೆ ಗ್ಯಾಂಗ್ ವಿರುದ್ಧ ಆರೋಪ ಮಾಡಿದ್ದಾರೆ. ತಲೆಬುರುಡೆ ಕೇಸ್ನಲ್ಲಿ ನನ್ನದು ಕಥೆ ಚಿತ್ರಕಥೆ ಅಲ್ಲ, ಬದಲಾಗಿ ನಾನು ಕೇವಲ ಪಾತ್ರಧಾರಿ ಅಷ್ಟೇ, ನನ್ನನ್ನ ಬಳಸಿಕೊಂಡ್ರು ಅಂತ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ.
ಅನನ್ಯ ಭಟ್ ಅನ್ನೋ ಒಂದು ಹೆಸರು ಹೆಂಗಾಗೋಯ್ತು ಅಂತಂದ್ರೆ MBBS ಓದ್ತಾ ಇದ್ರಂತೆ. ಪಾಪ ಕಷ್ಟಪಟ್ಟು ಕೋಲ್ಕತ್ತಾದಲ್ಲೆಲ್ಲೋ ಕೆಲಸ ಮಾಡ್ಕೊಂಡು ಈ ಬಡತಾಯಿ ಮಗಳನ್ನ MBBS ಕಲಿಸ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿರಬಹುದು, ಆಕೆ ಮಿಸ್ಸಿಂಗ್ ಆಗಿರಬಹುದು. ಒಂದು ನಿಮಿಷ. ಈ ಕತೆ ಬರ್ದವ್ರು ಯಾರು? ಯಾಕಂದ್ರೆ ಜನ ನಿಮ್ಮನ್ನ ದೂಷಿಸ್ತಾ ಇದ್ದಾರೆ, ಸುಜಾತಾ ಭಟ್ ಅವರೇ ಬರ್ದಿರೋ ಸುಳ್ಳು ಕತೆ ಇದು ಅಂತ ಹೇಳಿ. ಸುಳ್ಳು, ನಾನು ಕತೆ ಬರ್ದಿಲ್ಲ. ನನ್ನ ಕತೆ ಬರೆಯಕ್ಕೆ ನನಗೆ ಅಷ್ಟೊಂದು ಇದಿಲ್ಲ. ನನ್ನ ಕತೆ ನನ್ನನ್ನ ಪಾತ್ರಧಾರಿಯನ್ನಾಗಿ ಮಾಡಿದ್ದಾರೆ. ಸೂತ್ರ ಬೇರೆಯವರು, ಬರೀ ಪಾತ್ರ ಮಾತ್ರ ನಂದು ಇಲ್ಲಿ. ನನ್ನ ಒಂದು ಮನುಷ್ಯತ್ವ, ನನ್ನ ಒಂದು ಮಾನವೀಯತೆ, ನನ್ನ ಒಂದು ಸ್ವಾಭಿಮಾನವನ್ನ ಇವರೆಲ್ಲ ನನ್ನ ಒಂದು ಇದನ್ನೇ ಜೀವನವನ್ನೇ ದುರುಪಯೋಗ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇಷ್ಟನ್ನ ನಾನು ಹೇಳ್ಬೋದು. ಯಾರು ಹಾಗಾದ್ರೆ? ಅನನ್ಯ ಅದೇ ಹೇಳಿದ್ನಲ್ಲ, ಶಿವಶಂಕರ್ ಅಂತ ಹೇಳಿದ್ನಲ್ವಾ. ಇದಾರ ಅವ್ರು ಇವಾಗ? ಇದಾರ? ಅವ್ರಿಲ್ಲ ಇವಾಗ. ಅವ್ರಿಲ್ಲ, ಆ ವ್ಯಕ್ತಿ ಇಲ್ಲ. ಅನನ್ಯ ಭಟ್ ಅನ್ನೋ ಒಂದು ಹೆಸರು ಹೆಂಗಾಗೋಯ್ತು ಅಂತಂದ್ರೆ MBBS ಓದ್ತಾ ಇದ್ರಂತೆ. ಪಾಪ ಕಷ್ಟಪಟ್ಟು ಮಾಡ್ಕೊಂಡು ಈ ಬಡತಾಯಿ ಮಗಳನ್ನ MBBS ಕಲಿಸ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿರಬಹುದು, ಆಕೆ ಮಿಸ್ಸಿಂಗ್ ಆಗಿರಬಹುದು. ಒಂದು ನಿಮಿಷ. ಈ ಕತೆ ಬರ್ದವ್ರು ಯಾರು? ಯಾಕಂದ್ರೆ ಜನ ನಿಮ್ಮನ್ನ ದೂಷಿಸ್ತಾ ಇದ್ದಾರೆ, ಸುಜಾತಾ ಭಟ್ ಅವರೇ ಬರ್ದಿರೋ ಸುಳ್ಳು ಕತೆ ಇದು ಅಂತ ಹೇಳಿ. ಸುಳ್ಳು, ನಾನು ಕತೆ ಬರ್ದಿಲ್ಲ. ನನ್ನ ಕತೆ ಬರೆಯಕ್ಕೆ ನನಗೆ ಅಷ್ಟೊಂದು ಇದಿಲ್ಲ. ನನ್ನ ಕತೆ ನನ್ನನ್ನ ಪಾತ್ರಧಾರಿಯನ್ನಾಗಿ ಮಾಡಿದ್ದಾರೆ. ಸೂತ್ರ ಬೇರೆಯವರು, ಬರೀ ಪಾತ್ರ ಮಾತ್ರ ನಂದು ಇಲ್ಲಿ. ನನ್ನ ಒಂದು ಮನುಷ್ಯತ್ವ, ನನ್ನ ಒಂದು ಮಾನವೀಯತೆ, ನನ್ನ ಒಂದು ಸ್ವಾಭಿಮಾನವನ್ನ ಇವರೆಲ್ಲ ನನ್ನ ಒಂದು ಇದನ್ನೇ ಜೀವನವನ್ನೇ ದುರುಪಯೋಗ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇಷ್ಟನ್ನ ನಾನು ಹೇಳ್ಬೋದು. ಯಾರು ಹಾಗಾದ್ರೆ? ಅನನ್ಯ ಅದೇ ಹೇಳಿದ್ನಲ್ಲ, ಶಿವಶಂಕರ್ ಅಂತ ಹೇಳಿದ್ನಲ್ವಾ. ಇದಾರ ಅವ್ರು ಇವಾಗ? ಇದಾರ? ಅವ್ರಿಲ್ಲ ಇವಾಗ. ಅವ್ರಿಲ್ಲ.